ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಪುರಿ ಉಂಡೆ. ಮಕ್ಕಳಿಗೆ ಇಷ್ಟ ಆಗುವಂಥ ಈ ಪುರಿ ಉಂಡೆನ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಶುರುವಾಗಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಾನಿಲ್ಲಿ ಪುರಿ ಉಂಡೆ ಮಾಡೋದಕ್ಕೋಸ್ಕರ 4 ಕಪ್ಪಷ್ಟು ಪುರಿನ ಲೋ ಫ್ಲೇಮ್ನಲ್ಲಿ ಹುರ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ತೊಗೊಂಡಂಥ ಪುರಿ ಸ್ವಲ್ಪ ಸಾಫ್ಟ್ ಆಗಿದೆ, ಅದಕ್ಕೋಸ್ಕರ ಇದನ್ನು ಹುರ್ಕೊಂಡು ಕ್ರಿಸ್ಪಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ತೊಗೊಂಡಂಥ ಪುರಿ ಏನಾದರೂ ಕ್ರಿಸ್ಪಿ ಆಗಿದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬಹುದು. ಸಾಫ್ಟ್ ಆಗಿದ್ದರೆ ಮಾತ್ರ ಹುರ್ಕೋಬಹುದು. ನೋಡಿ, ಇಲ್ಲಿ ಪುರಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, ಹುರಿದ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಕೊಬ್ಬರಿ ಪೀಸಸ್ಸು ನೀವು ಸೇರಿಸ್ಕೋಬೋದು, ಅದು ಆಪ್ಷನಲ್ಲು, ನಿಮ್ಮ ಇಷ್ಟ. ಈಗ ಪಾನಕಕ್ಕೋಸ್ಕರ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ 1/4 ಕಪ್ಪಿನಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಷ್ಟು ನೀರಾದರೆ ಸಾಕು. 4 ಕಪ್ಪು ಪುರಿಗೆ 1 ಕಪ್ಪಿನಷ್ಟು ಬೆಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಬೆಲ್ಲದಲ್ಲಿ ಕಸ ಕಡ್ಡಿ ಇದ್ದರೆ ತೆಗೆಯೋದಕ್ಕೋಸ್ಕರ ಫಿಲ್ಟರ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಬೆಲ್ಲ ಚೆನ್ನಾಗಿದ್ದರೆ ನೀವು ಫಿಲ್ಟರ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬಹುದು. ಈಗ ನೋಡಿ, ನಾನು ಬಾಣಲಿಗೆ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಇದನ್ನು ಪಾನಕಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಪಾನಕ ಇದು ಚೆನ್ನಾಗಿ ಗಟ್ಟಿ ಪಾನಕ ಬರಬೇಕು. ನಾನು ತೋರಿಸ್ತೀನಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಹೇಗೆ ಬರಬೇಕು ಅಂತ, ಗಟ್ಟಿಗೆ ಬರಬೇಕು ಅಂತ. ನೋಡಿ, ಈಗ ನಾನು ಪಾನಕನ ನೀರಿಗೆ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ, ಕರೆಕ್ಟಾಗಿ ಬಂದಿಲ್ಲ ಅಂತ. ಚೆನ್ನಾಗಿ ಕಲ್ಲು ಥರ ಬರಬೇಕು ಪಾನಕ, ಅಲ್ಲಿವರೆಗೆ ನಾವು ಇದನ್ನು ವೆಯ್ಟ್ ಮಾಡಬೇಕು. ನೋಡಿ, ಈಗ ಸ್ವಲ್ಪ ಬಂದಿದೆ, ಆದರೆ ಇನ್ನೂ ಸ್ಟಿಕ್ಕಿ ಥರ ಇದೆ. ನೋಡಿ, ಅಂಟುತ್ತಾ ಇದೆ, ಎಳಿತಾ ಇದೆ. ಈ ಥರನೂ ಬರಬಾರ್ದು. ಆದರೆ ಈ ಥರ ತೊಗೊಬಿಟ್ರೆ ಪುರಿ ಉಂಡೆ ಸ್ಟಿಕ್ಕಿ ಆಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಇನ್ನೂ ಪಾನಕ ಸ್ವಲ್ಪ ಆಗಬೇಕು. ಒಂದು 7 to 8 ಮಿನಿಟ್ಸ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ. ಈಗ ನೋಡಿ, ನಾನು ನೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಪಾನಕನ. ಈಗ ಕೈಯಲ್ಲಿ ನಾವು ತಗೊಂಡು ಉಂಡೆ ಮಾಡಿಕೊಂಡ್ರೆ ಅದು ಕಲ್ಲು ಥರ ಬರುತ್ತೆ. ನೋಡಿ, ಕಲ್ಲು ಥರ ಆಗುತ್ತೆ. ಈಗ ಅದನ್ನು ನಾನು ತಟ್ಟೆ ಮೇಲೆ ಎಸಿತೀನಿ, ಟಣ್ ಅಂತ ಸೌಂಡ್ ಬರ್ತದೆ. ನೋಡಿ, ಈ ಥರ ಇರಬೇಕು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಈ ಥರ ಇದ್ದರೆ ಪುರಿ ಉಂಡೆ ಸೂಪರಾಗಿ ರೆಡಿ ಆಗುತ್ತೆ. ಟಣ್ ಅಂತ ಸೌಂಡ್ ಬರಬೇಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಅದಕ್ಕೇ ಶುಂಠಿ ಪುಡಿ, ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. 2 ಚಮಚದಷ್ಟು ಸೇರಿಸಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಹುರ್ಕೊಂಡಂಥ ಪುರಿನ ಸೇರಿಸ್ತಾ ಇದ್ದೀನಿ. ನೋಡಿ, ನೆನಪಿರಲಿ, ಸ್ಟವ್ ಆಫಲ್ಲೇ ಇದೆ. ಒಂದು ಸತಿ ಪಾನಕ ಕಲ್ಲು ಥರ ಬಂದ ತಕ್ಷಣ, ಗಟ್ಟಿ ಪಾನಕ ಬಂದ ತಕ್ಷಣ ನಾನು ಆಫ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲು. ಬೇಕು ಅಂದರೆ ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಎಳ್ಳು ಸೇರಿಸ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಈಗ ನೋಡಿ, ಪಾನಕನು ಪುರಿನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಳ್ಳಗಿರೋ ಪುರಿ ಎಲ್ಲ ಪಾನಕದ ಕಲರ್ ಬರಬೇಕು, ಅಲ್ಲಿವರೆಗೆ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ಸ್ಟವ್ ಆಫಲ್ಲೇ ಇದೆ. ಪಾನಕ ಬಂದ ತಕ್ಷಣ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಬಿಟ್ಟೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ತಟ್ಟೆನಲ್ಲಿ ಈ ರೀತಿ ನೀರನ್ನ ಕೈಯಲ್ಲಿ ಹಚ್ಕೊಂಡು ಮೇಲೇ ನೀವು ಪುರಿನ ತಗೊಂಡು ಈ ರೀತಿ ಉಂಡೆ ಕಟ್ಕೊಳ್ಳಿ. ನೋಡಿ, ಈ ರೀತಿ ಮೊದಲೇ ನೀವು ಕ್ಲೀನಾಗಿ ಶೇಪ್ ಕೊಡೋಕ್ಕೆ ಹೋಗಬೇಡಿ. ಒಂದು ಸೈಜಲ್ಲಿ ಕಟ್ಕೊಂಡು ಸೈಡಿಗೆ ಇಟ್ಕೊಂಡು ಎಲ್ಲ ಪುರಿನೂ ತೊಗೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಯಾಕೆ ಅಂತಂದರೆ ಇದು ಗಟ್ಟಿ ಆಗಿಬಿಟ್ರೆ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ. ಹಾಗಾಗಿ ಮೊದಲು ಒಂದು ಉಂಡೆ ಕಟ್ಕೊಂಡು ಕೊನೆಗೆ ನಾವು ಅದನ್ನು ಶೇಪಿಗೆ ಕೊಟ್ಕೊಳ್ಳೋಣ, ಕ್ಲೀನಾಗಿ ಶೇಪ್ ಕೊಟ್ಕೊಳ್ಳೋಣ. ಮೇಲೇ ನೀವು ಪುರಿನ ತಗೊಳ್ಳಿ. ಆವಾಗ ಪ್ರತಿಯೊಂದು ಉಂಡೆಗೂ ಸಹ ಕೈಯನ್ನು ನೀರಲ್ಲಿ ಒದ್ದೆ ಮಾಡ್ಕೋಬೇಕು. ಯಾಕೆಂದರೆ ಪಾನಕ ತುಂಬ ಸುಡ್ತಾ ಇರೋದ್ರಿಂದ ಕೇರ್ಫುಲ್ಲಾಗಿ ಇದನ್ನು ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟಲ್ಲೂ ಸಹ ಕೈ ಎತ್ಕೋಬಹುದು. ಅದು ದಯವಿಟ್ಟು ತುಪ್ಪದಲ್ಲಿ ಮಾತ್ರ ಕೈ ಸೋಸ್ಕೋಬೇಡಿ. ತುಪ್ಪದಲ್ಲಿ ಹಾಕಿ ನೀವು ಉಂಡೆ ಕಟ್ಟಕ್ಕೆ ಹೋದರೆ ಕೈ ಇನ್ನೂ ಚೆನ್ನಾಗಿ ಸುಡುತ್ತೆ. ಹಾಗಾಗಿ ತಣ್ಣೀರಲ್ಲೋ ಅಥವಾ ಅಕ್ಕಿ ಹಿಟ್ಟಲ್ಲೋ ಕೈ ಹೆಚ್ಕೊಂಡು ನೀವು ಉಂಡೆ ಕಟ್ಟಿದ್ರೆ ಕ್ಲೀನಾಗಿ ಬರುತ್ತೆ. ಅಕ್ಕಿ ಹಿಟ್ಟಲ್ಲಿ ಏನು ಪ್ರಾಬ್ಲಮ್ಮು ಅಂತಂದರೆ ಸ್ವಲ್ಪ ಪುರಿ ಉಂಡೆಗಳು ಸ್ವಲ್ಪ ಡಲ್ ಆಗಿಬಿಡುತ್ತೆ. ಅಕ್ಕಿ ಹಿಟ್ಟಲ್ಲಿ ಕೈ ಹೆಚ್ಕೊಳ್ಳೋದ್ರಿಂದ ಶೈನಿಂಗ್ ಇರಲ್ಲ. ಹಾಗಾಗಿ ಬೆಸ್ಟ್ ಅಂದರೆ, ನನ್ನ ಕೇಳಿದರೆ ಬೆಸ್ಟ್ ಅಂತಂದರೆ ತಣ್ಣೀರಲ್ಲಿ ಕೈ ಹೆಚ್ಕೊಂಡು ಈ ಥರ ಪುರಿ ಉಂಡೆನ ಕಟ್ಕೊಳ್ಳೋದು ಒಳ್ಳೆಯದು. ನೋಡಿ, ಈಗ ಪುರಿ ಉಂಡೆಗಳೆಲ್ಲ ರೆಡಿ ಆಗ್ತಾ ಇದ್ದಾವೆ ಸೂಪರಾಗಿ. ತುಂಬ ಈಸಿಯಾಗಿ ಮಾಡಿಬಿಡ್ಬಹುದು.
ನಾವು ಇಲ್ಲಿ ಹುರುಗಡ್ಲೆ, ಕಡಲೆಕಾಯಿ ಬೀಜ ಎಳ್ಳು ಸೇರಿಸೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಬೇಕು ಅಂದರೆ ನೀವು ಕೊಬ್ಬರಿ ಪೀಸಸ್ನೂ ಸಹ ಸೇರಿಸ್ಬೋದು, ಅದು ಸಹ ತುಂಬಾ ರುಚಿಯಾಗಿರುತ್ತೆ. ಕೊಬ್ಬರಿ ಪೀಸಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕಂದು ಬಣ್ಣವರ್ಗ ರೋಸ್ಟ್ ಮಾಡ್ಕೊಂಡು ಇದ್ರ ಜೊತೆ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಅದು ಕೂಡ ಈ ರೀತಿ ಎಲ್ಲ ಉಂಡೆಗಳನ್ನೂ ಪುರಿ ಉಂಡೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ. 10 ನಿಮಿಷದಲ್ಲಿ ಪುರಿ ಉಂಡೆನ ರೆಡಿ ಮಾಡ್ಬೋದು. 4 ಕಪ್ಪು ಪುರಿನಲ್ಲಿ ಸುಮಾರು 8ರಿಂದ 9 ಮೀಡಿಯಮ್ ಸೈಜ್ ಪುರಿ ಉಂಡೆ ರೆಡಿಯಾಗಿರುತ್ತೆ. ನೋಡಿ, ಈಗ ಎಲ್ಲ ಪುರಿ ಉಂಡೆನೂ ಆಗಿದೆ. ಈಗ ಫೈನಲ್ ಆಗಿ ಎಲ್ಲದನ್ನು ತೊಗೊಂಡು ಈ ಥರ ನಿಮಗೆ ಕ್ಲೀನಾಗಿ ಫೈನಲ್ ಟಚ್ ಕೊಡಿ. ಬೇಕು ಅಂದರೆ ಈಗ ಬೇಕಾದ್ರೆ ನೀವು ತುಪ್ಪ ಸೋಸ್ಕೊಂಡು ಶೈನಿಂಗ್ ಕೊಡ್ಬೋದು, ಇನ್ನೂ ಶೈನಿಂಗ್ ಕೊಡಬಹುದು. ಪುರಿ ಉಂಡೆಗೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಪುರಿ ಉಂಡೆ ರೆಡಿಯಾಗಿದೆ. ನೋಡಿ, ಸೂಪರಾಗಿ ಶೈನಿಂಗ್ ಹೊಡಿತಾ ಇದೆ ಪುರಿ ಉಂಡೆ. ಈಗ ನಾವು ಪುರಿ ಉಂಡೆ ಎಲ್ಲ ಮಾಡಾಯಿತು, ಬಟ್ ಪಾತ್ರೆ ನೋಡಿ ಎಷ್ಟು ಪಾನಕ ಅಂಟ್ಕೊಂಡು ಗಟ್ಟಿಯಾಗಿದೆ. ಇದನ್ನು ಎಷ್ಟೇ ಸ್ಕ್ರಬ್ ಮಾಡಿದ್ರು ಹೋಗಲ್ಲ, ಕಷ್ಟ. ನೀರಲ್ಲಿ ನೆನೆಸಿದ್ರು ಇದು ತೊಳೆಯೋದು ಕಷ್ಟ. ಈಗ ನಾನು ಒಂದು ಟಿಪ್ ಹೇಳ್ತೀನಿ ನೋಡಿ ಇದಕ್ಕೆ ಕ್ಲೀನ್ ಮಾಡೋದಕ್ಕೆ. ಈಗ ಪಾತ್ರೆಯಲ್ಲಿ ನೀರು ತುಂಬಿಟ್ಟು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ರೆ ಪಾತ್ರೆನ ಈಸಿಯಾಗಿ ತೊಳೆದ್ಬಿಡ್ಬಹುದು. ಇಲ್ಲಿ ನೋಡಿ, ನಾನು ಪುರಿ ಉಂಡೆ ಮಾಡೋದಕ್ಕೆ ಯೂಸ್ ಮಾಡಿದಂಥ ಸ್ಪೂನು ಲೋಟದಲ್ಲೆಲ್ಲ ಪಾನಕ ಅಂಟ್ಕೊಂಡು ಗಟ್ಟಿಯಾಗಿದೆ. ಇದನ್ನು ಸಹ ನೀರೊಳಗಡೆ ಇಟ್ಬಿಡಿ. ನೀವು ಯಾವ್ಯಾವ ಪಾತ್ರೆ ಉಪಯೋಗಿಸ್ತೀನಿ ಎಲ್ಲನೂ ಇಟ್ಬಿಟ್ರೆ ನೀರು ಕುದಿಸ್ಬಿಟ್ರೆ ನೋಡಿ, ಇಲ್ಲಿ ಲೋಟನೂ ಸೂಪರಾಗಿ ಕ್ಲೀನಾಗಿದೆ. ಅದ್ರ ಜೊತೆ ಸ್ಪೂನಲ್ಲಿ ಅಂಟ್ಕೊಂಡಿತ್ತು ನೋಡಿ ಪಾನಕ ಎಲ್ಲ ಕರಗ್ಬಿಟ್ಟು, ಅದು ಸೂಪರಾಗಿ ಕ್ಲೀನಾಗಿದೆ. ಹಾಗೆ ಈ ಮರು ಸ್ಪೂನು ಸಹ ತುಂಬಾ ಕ್ಲೀನಾಗಿದೆ. ಈ ಪಾತ್ರೆಯಲ್ಲಿರೋಂಥ ನೀರನ್ನ ಚೆಲ್ಲಿಬಿಟ್ರೆ ಸಾಕು, ಪಾತ್ರೆನೂ ಸೂಪರಾಗಿ ಕ್ಲೀನಾಗಿರುತ್ತೆ. ಈಗ ನೋಡಿ, ಈ ಬಾಣಲಿನೂ ಸಹ ಕರೆಕ್ಟಾಗಿ ಕ್ಲೀನಾಗಿ ಹೋಗ್ಬಿಟ್ಟಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.